ಸೊ ಹಾಯ್ ಎಲ್ಲ ಇವ್ರಿಗೊಂದು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವಿವತ್ತು ವಿಜಯನಗರ ಹತ್ರ ಇದ್ದೀವಿ. ನೀವು ಯಾರಾದರೂ ವಿಜಯನಗರ ಸುತ್ತಮುತ್ತ ಇದ್ದರೆ ಒಂದೊಳ್ಳೆ ನಾನ್ ವೆಜ್ ಊಟ ಮಾಡಬೇಕಂದ್ರೆ, ಅದು ಅನ್ಲಿಮಿಟೆಡ್ ಊಟ ಮಾಡಬೇಕಂದ್ರೆ ಸೊ ಬರಬೇಕಾಗಿರೋ ಜಾಗ ACK ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಸೊ ವಿಜಯನಗರ ಹತ್ರ ಇರೋವಂಥದ್ದು. ಸೊ ನಾವಿವತ್ತು ಬಂದಿರೋ ಕಾರಣ ಏನಂದರೆ, ಸೊ ಇಲ್ಲಿ ನಿಮಗೆ 279ಗೆ ಅನ್ಲಿಮಿಟೆಡ್ ಊಟ ಕೊಡ್ತಾ ಇದ್ದಾರೆ, ನಾನ್ ವೆಜ್ ಊಟ. ಅದ್ರ ಜೊತೆಗೆ ತಂದೂರಿನೂ ಅನ್ಲಿಮಿಟೆಡ್, ಟೋಟಲ್ 4 ಥರ ಸ್ಟಾರ್ಟರು, ಬಿರಿಯಾನಿ ಎಲ್ಲ ಅನ್ಲಿಮಿಟೆಡ್ ಅಂತೆ. ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ಇವ್ರದ್ದು ACK ಫ್ಯಾಮಿಲಿ ರೆಸ್ಟೋರೆಂಟ್ ನಾಗರಬಾವಿಲಿ ಕೂಡ ಇದೆ. ಸೊ ಅಲ್ಲೂ ಕೂಡ 279ಗೆ ಅನ್ಲಿಮಿಟೆಡ್ ಇದೆ. ಸೊ ಇಲ್ಲೂ ಕೂಡ 279ಗೆ ಅನ್ಲಿಮಿಟೆಡು. ಅಲ್ಲಿ ಇಲ್ಲಿ ಯಾವ ಕಡೆಯಾದ್ರೂ ಹೋಗಿ ಒಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ. ಸೊ ಹೋಗೋಣ ಬನ್ನಿ ಈಗ. ಅಂದರೆ ಯಾರಾದರೂ 279 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡ್ತಾ ಇದ್ದಾರೆ. ಅನ್ಲಿಮಿಟೆಡ್ ಊಟ ವೆಜ್ ಅಲ್ಲ ಗುರು, ನಾನ್ ವೆಜ್ ಊಟ. ಅನ್ಲಿಮಿಟೆಡ್ ಬಿರಿಯಾನಿ ಪೀಸ್ ಜೊತೆ ಎಷ್ಟಾದ್ರೂ ತಿನ್ಬೋದು. ಅನ್ಲಿಮಿಟೆಡ್ ತಂದೂರಿ ಕೊಡ್ತಾ ಇದ್ದಾರೆ. ಮೇಯ್ನ್ ಆಗಿ ಅದು ನಾರ್ಮಲಾಗಿ 300-350-400 ರೂಪಾಯಿ ತಂದೂರಿ ಪೂರ್ತಿ ತೊಗೊಂಡ್ರೆ ನೀವು. ಬಟ್ ಇಲ್ಲಿ ಅನ್ಲಿಮಿಟೆಡ್ ತಿನ್ಬೋದು. ಜೊತೆಗೆ ಪೆಪ್ಪರ್ ಚಿಕನು, ಆಮೇಲೆ ಗುಂಟೂರು ಚಿಕನು, ಆಮೇಲೆ ನಾಟಿ ಸ್ಟೈಲ್ ಚಿಕನು ಅಂತ ಟೋಟಲ್ 4 ಥರ ಚಿಕನ್ ಸ್ಟಾರ್ಟರ್ಸು, ಒಂಥರ ಬಿರಿಯಾನಿ, ಜೊತೆಗೆ ಐಸ್ ಕ್ರೀಮು, ಮೊಟ್ಟೆ ಲಿಮಿಟೆಡ್ ಇರುತ್ತೆ. ಅದು ಬಿಟ್ಟರೆ ವೈಟ್ ರೈಸು, ರಸಮ್ ಪೂರ್ತಿ ಅನ್ಲಿಮಿಟೆಡ್. ಅದು ನೀವು ಎಷ್ಟಾದ್ರೂ ತಿನ್ಬೋದು. ಹೊಟ್ಟೆ ಬಿರಿಯೋರ್ಗೂ ತಿನ್ಬೋದು. ಬಕಾಸೂರು ಯಾರು ಇದ್ದರೆ ವೀಡಿಯೋ ನೋಡ್ತಾಯಿದ್ರೆ ವಿಸಿಟ್ ಹಾಕಿ. ನಾವು ಕೂಡ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಕಣ್ಮುಂದೆ ಸಕ್ಕತ್ತಾಗಿ ಕಾಣ್ತಾ ಇದೆ. ಫಸ್ಟು ನಾವು ನಾಟಿ ಸ್ಟೈಲ್ ಚಿಕನ್ ಕಡೆ ನೋಡ್ಬಿಡೋಣ. ಹಂಗಿದೆ ನೋಡಿ, ಒಳ್ಳೆ ಮೀನು ಸ್ಲೈಸ್ ಇದ್ದಂಗಿದೆ ಇದು ನೋಡೋದಕ್ಕೆ. ನಾಟಿ ಸ್ಟೈಲ್ ಚಿಕನು ಮಸಾಲ ಭರಿತವಾಗಿದೆ, ಸ್ವಲ್ಪ ಗ್ರೀನಿಶು, ಸ್ವಲ್ಪ ಸೊಪ್ಪು ಗಿಪ್ಪೆಲ್ಲ ಹಾಕಿರ್ತಾರೆ. ಮೈಲ್ಡು ಟೇಸ್ಟು. ಚಿಕನ್ ಸಕಾಲಾಗಿ ಕುಕ್ಕಾಗಿದೆ, ಮಸಾಲೂ ಚೆನ್ನಾಗಿ ಇಳಿದಿದೆ. ಮೈಲ್ಡ್ ಟೇಸ್ಟು, ಸ್ಪೈಸಿ ಇಲ್ಲ. ನಾಟಿ ಸ್ಟೈಲ್ ಸ್ವಲ್ಪ ಸ್ಪೈಸಿ ಇರಬೇಕು, ಬಟ್ ಸ್ವಲ್ಪ ಸ್ಪೈಸಿ ಕಮ್ಮಿ, ಬಟ್ ಚೆನ್ನಾಗಿದೆ. ಮೈಲ್ಡು ಸ್ಪೈಸ್ ಆಗಿದೆ. ನಿಮಗೆ ಯಾರು ಬೇಕಾದ್ರೂ ತಿನ್ಬೋದು, ಇದು ಖಾರ ಇಲ್ಲ. ಆಮೇಲೆ ಗುಂಟೂರು ಚಿಕನು ಮಸಾಲ ಭರಿತವಾಗಿದೆ, ಸಖತ್ತು ಟೆಂಪ್ಟಿಂಗ್ ಆಗಿದೆ. ಒಟ್ಟಲ್ಲಿ ಗ್ರೇವಿ ಮಾತ್ರ ಸಖತ್ತಾಗಿದೆ. ಟೊಮೊಟೊ ಗಿಮೊಟೊ ಎಲ್ಲ ಜಾಸ್ತಿ ಹಾಕಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಜಾಸ್ತಿ ಮಾಡಿದ್ದಾರೆ. ಚಿಕನ್ ಕ್ವಾಲಿಟಿ ಮಾತ್ರ A1 ಆಗಿದೆ ಗುರು. ಕಿತ್ತರೆ ಹಂಗೆ ಕೈಯಲ್ಲೇ ಬಂದ್ಬಿಡುತ್ತೆ. ಜಾಸ್ತಿ ಗ್ರೇವಿ ಜೊತೆ ಅದ್ದಿ ತಿನ್ನಬೇಕು, ಮಜವಾಗಿರುತ್ತೆ. ನನಗೆ ಆ ಮೆಣಸಿನ್ಕಾಯಿದು ಸ್ವಲ್ಪ ರಾ ಟೇಸ್ಟು, ಜೊತೆಗೆ ಒಂದು ಟೊಮೊಟೊ ಅದು ಸ್ವಲ್ಪ ಟ್ಯಾಂಗಿನೆಸ್ಸು, ಒಳ್ಳೆ ಮಜಾ ಕೊಡುತ್ತೆ. ಚಿಕನ್ ಚೆನ್ನಾಗಿ ಬೆಂದಿದೆ ಒಟ್ಟಿನಲ್ಲಿ. ಇದರಲ್ಲೂ ಸ್ವಲ್ಪ ಗ್ರೀನ್ ಚಿಲ್ಲಿದು ಟೇಸ್ಟ್ ನಿಮಗೆ ಸಿಗುತ್ತೆ. ಒಂದು ಸ್ವಲ್ಪ ಅರ್ಧ ಹಾಕ್ಬಿಟ್ಟಿದ್ದಾರೆ. ಇದು ಬಂದು ನಿಮಗೆ ಪೆಪ್ಪರ್ ಚಿಕನು. ಸೊ ಇದು ನಿಮ್ಮ ಡೀಪ್ ಫ್ರೈ ಮಾಡಿರ್ತಾರೆ ಪೀಸ್ನ ಎಣ್ಣೆಯಲ್ಲಿ, ಅದರಿಂದ ಸ್ವಲ್ಪ ಜಾಸ್ತಿ ಬೆಂದಿದೆ ಅನಿಸುತ್ತೆ. ತಿನ್ಬೇಕಾದ್ರೆ ಒಂಥರ ಡೀಪ್ ಫ್ರೈಡು ಪೆಪ್ಪರ್ ಚಿಕನ್. ತಿಂತಿದ್ರೆ ಪೀಸಲ್ಲಿ ಪೆಪ್ಪರ್ ಟೇಸ್ಟು, ಜೊತೆಗೆ ಸಾಸೆಲ್ಲ ಹಾಕಿದರೆ, ಸೋಯಾ ಸಾಸ್ ಹಾಕಿದರೆ ಅದ್ರ ಟೇಸ್ಟು ಬಾಯಲ್ಲಿ ನೀರು ತುಂಬಿಕೊಳ್ಳುತ್ತೆ ತಿಂತ. ಪನ್ನೀರ್ ಥರ ಆಗೋಗಿದೆ ಪೀಸು.
ಕರ್ಗೋಗುತ್ತೆ, ಕಚ್ತಾ ಇದ್ದಾರೆ ಹಂಗೇನೆ ಪೀಸ್ನ. ಅಷ್ಟು ಚೆನ್ನಾಗಿದೆ, ಇದು ಸೂಪರಾಗಿದೆ. ಜಾಸ್ತಿನೇ ಹಾಕ್ಸ್ಕೊತೀನಿ ಇದನ್ನು. ತಂದೂರಿ ಮಸಾಲನೇ ಇಂಪಾರ್ಟೆಂಟು ತಂದೂರಿಗೆ. ಇವ್ರು ಹೆಂಗೆ ಹಾಕೋರೋ ಮಸಾಲೆ ನೋಡಬೇಕು. ಚೆನ್ನಾಗಿ ಕೆಂಪು ಕಲರು, ಮೇಲ್ಗಡೆ ಸ್ಮೋಕಿ ಎಲ್ಲ ನಿಮಗೆ ಅಲ್ಲಿ ಕಾಣುತ್ತೆ, ಸೀದೋಗಿರೋದು ಕೆಂಡದಲ್ಲಿ. ಚೆನ್ನಾಗಿದೆ, ಖಾರ ಇಲ್ಲ, ಸ್ವಲ್ಪ ಟೇಸ್ಟಿಯಾಗಿದೆ. ನಿಮಗೆ ಮಸಾಲ ಬಾಯಿಗೆ ಸಿಕ್ಕಿದಾಗ ಮಸಾಲ ಜೊತೆ ಕೆಂಡದಲ್ಲಿ ಸುಟ್ಟಿರೋಂಥ ಜಾಗ, ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ ತಿಂದಾಗ ಸಿಗುತ್ತೆ ನಿಮಗಿದು. ಈ ಜಾಗ ಏನಿದೆ, ಈ ಪೋರ್ಷನ್ಗಳೆಲ್ಲ ಕೆಂಡದಲ್ಲಿ ಸುಟ್ಟೋಗಿರೋ ಜಾಗ ಅಲ್ಲ. ಮಸಾಲ ಇನ್ನೂ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಆಹಾ, ಚೆನ್ನಾಗಿದೆ, ಹೊರತು. ಸೊ ಬಿರಿಯಾನಿ ಕಡೆ ಬಂದರೆ ಬಿರಿಯಾನಿ ನಿಮಗೆ ಪೀಸ್ನ ಅಥವಾ ದಮ್ಮಲ್ಲಿ ಎತ್ಬಿಡ್ತಾರೆ ಆ್ಯಕ್ಚುಲಿ. ಅದು ಚೆನ್ನಾಗಿ ಕುಕ್ ಆಗಿದೆ ಪೀಸು. ಒಟ್ಟಿನಲ್ಲಿ ಚಿಕನ್ ಕ್ವಾಲಿಟಿ ಮಾತ್ರ ಸಾಕಾಗಿದೆ. ಸೊ ಇದು ಬಂದು ವಿತ್ ಸ್ಕಿನ್ನ ಹಾಕಿರೋ ಚಿಕನ್. ಇದು ಸ್ಕಿನ್ನು ಇರುತ್ತೆ. ಪೀಸು ರೈಸು, ಗ್ರೀನ್ ಮಸಾಲ ಪೇಸ್ಟ್ ಒಂಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರು ಇವರು. ಆ ಗ್ರೀನ್ ಮಸಾಲ ಪೇಸ್ಟ್ನ ಹಾಕಿ ಮಾಡಿರ್ತಾರೆ, ಅದಕ್ಕೆ ಈ ಕಲರು. ರುಚಿಯಾಗಿದೆ ಬಿರಿಯಾನಿ. ಇನ್ನೊಂದೇನೆಂದರೆ ಸ್ವಲ್ಪ ಮಾಯಿಶ್ಚರ್ ಚೆನ್ನಾಗಿದೆ ಬಿರಿಯಾನಿನಲ್ಲಿ. ಸ್ವಲ್ಪ ಆಯಿಲಿ ಸ್ಟ್ರಕ್ಚರು, ತಿಂತಾರೆ ನಿಮಗೆ ಡ್ರೈ ಅಂತ ಅನಿಸಲ್ಲ. ರುಚಿಯಾಗಿದೆ ಒಟ್ಟಿನಲ್ಲಿ. ತಿಂತ ಮಜಾ ಕೊಡುತ್ತೆ. ಇದು ಬಂದು ನಿಮಗೆ ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಆಪೋಸಿಟಲ್ಲಿ ACK ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ. ಅಲ್ಲೂ ಕೂಡ 279ಗೆ ಅನ್ಲಿಮಿಟೆಡು ಇದೆಲ್ಲ ಸಿಗುತ್ತೆ. ಇಲ್ಲೂ ಕೂಡ ಸೇಮ್ 279ಗೆ ಅನ್ಲಿಮಿಟೆಡು. ಅದ್ರ ಜೊತೆಗೆ ನಿಮಗೆ ರೈಸ್ ಕೂಡ ಅನ್ಲಿಮಿಟೆಡ್ ಇರುತ್ತೆ, ವೈಟ್ ರೈಸು. ಆಮೇಲೆ ಐಸ್ ಕ್ರೀಮು ಲಿಮಿಟೆಡ್ ಇರುತ್ತೆ, ಮೊಟ್ಟೆ ಲಿಮಿಟೆಡ್ ಇರುತ್ತೆ. ಅದು ಬಿಟ್ಟರೆ ಮಿಕ್ಕಿದೆ ಎಲ್ಲ ಅನ್ಲಿಮಿಟೆಡು. ವರ್ತು ಅಂತ ಹೇಳ್ಬೋದು. ಆರಾಮಾಗಿ ಬಂದರೆ ಆರಾಮಾಗಿ ಒಂದು 350-400 ರೂಪಾಯಿನಷ್ಟು ಊಟ ತಿನ್ಕೊ ಹೋಗ್ಬೋದು ನೀವು ಆರಾಮಾಗಿ ಬಂದರೆ. ಸೊ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬನ್ನಿ ಟ್ರೈ ಮಾಡಿ. ಹೇಗಿತ್ತು, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಕಮೆಂಟಲ್ಲಿ ನನ್ನ ಪ್ರಕಾರ ಜಾಸ್ತಿ ಕಮೆಂಟ್ ಬರೋದೇನೆಂದರೆ ಸರ್ವಿಸ್ ಲೇಟು, ಊಟ ಲೇಟ್ ಅಂತ ಹೇಳ್ತಾರೆ. ಸೊ ಜನ ಜಾಸ್ತಿ ಇರ್ತಾರೆ ಈ ಥರ ಆಫರ್ ಕೊಟ್ಟಾಗ. ಆಬ್ವಿಯಸ್ಲಿ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು ಕೂಡ ಕಾದಿ ಒಂದು ಅರ್ಧ ಗಂಟೆ ತೊಗೊಂಡಿರೋವಂಥದ್ದು. ಸೊ ಬಂದರೆ ಸ್ವಲ್ಪ ಟೈಮ್ ಮಾಡ್ಕೊಂಡು ಬನ್ನಿ. ಬಾಯ್.